Good morning, students. The subject is Principles of Event Management in that third chapter, Conducting of an Event. So, let us continue the next topic. It is Roles and Responsibilities of Event Manager. So, here event manager is a key person in the successful completion of an event. He should play a vital role in deciding the various teams involved in the accomplishment of a proposed event. The following are the various responsibilities of an event manager. So, he is responsible for each and every activities in the event. In that, first one is select voluntaries and form committees. So here voluntaries means a free offer to do something or a work for an organization without being paid. So ಅವರು ಫ್ರೀಯಾಗಿ ಬಂದು ಕೆಲಸ ಮಾಡಿ ಹೋಗ್ತಾರೆ. ಸೊ ವಾಲಂಟಿಯರ್. ಸೊ ಅವರು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಎಕ್ಸ್ಪೆಕ್ಟಿಂಗ್ ಆಫ್ ಪೇಮೆಂಟ್ ಅನ್ನೋದು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ವಾಲಂಟಿಯರ್ is a person who freely offered to take part in an enterprises or undertook a task. So he didn't expect anything from the his free work. ಸೊ ಅವ್ನು ಮಾಡೋ ಕೆಲಸಕ್ಕೆ ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ ಏನಕ್ಕೆ ಮಾಡ್ಬೋದು, ನಿಮ್ಗೆ ಒಂದು ಕ್ವಶನ್ ಬರೋದು. ಸೊ ವೈ ವಾಲಂಟಿಯರ್ ಡೂ ದಿ ಟಾಸ್ಕ್ ವಿತ್ ಫ್ರೀ? ಸೊ ಟು ಸ್ಯಾಟಿಸ್ಫೈ ಹಿಮ್ಸೆಲ್ಫ್, ಅವ್ನ ಮನಸ್ಸು ತೃಪ್ತಿ ಆಗ್ಬೋದು. ಇಲ್ಲ ಅಂತಂದರೆ ಅದರಿಂದ ಎಕ್ಸ್ಪೀರಿಯೆನ್ಸ್ ಗಳಿಸೋಕ್ಕೋಸ್ಕರ ಫ್ರೀ ಸರ್ವಿಸ್ ಅನ್ನೋದು ಕೊಡ್ತಾನೆ. ದ ಮೈನ್ಲಿ like the corporate employees or families to get together for a day to help out the community. ಸೊ ಫಾರ್ ಎಕ್ಸಾಂಪಲ್ ಒಂದು ಆರ್ಗನೈಸೇಷನ್ ಇದೆಯಪ್ಪ. ಸೊ ಆರ್ಗನೈಸೇಷನ್ ಒನ್ ಡೇ ಇಟ್ಕೊತಾರೆ. ಸೊ ಅಲ್ಲಿ ಇರೋ ಎಂಪ್ಲಾಯೀಸ್ ಆಗಿರ್ಬೋದು, ಅವ್ರ ಫ್ಯಾಮ್ಲೀಸ್ ಆಗಿರ್ಬೋದು, ಬಂದು ಪೂರ್ ಪೀಪಲ್ಸ್ಗೆ ಏನಾದರೂ ಕಮ್ಯುನಿಟೀಸ್ಗೆ ಏನಾದರೂ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ. ಸೊ ಅದಕ್ಕೋಸ್ಕರ ಅವ್ರೇನು ಎಕ್ಸ್ಪೆಕ್ಟ್ ಮಾಡಲ್ಲ ಮನಿ. ಅಷ್ಟೇ ಅಲ್ಲ, ಕೆಲವೊಬ್ಬರು ಫ್ರೀ ಆಫರಿಂಗ್, ಕೆಲವೊಬ್ಬರು ವಾಲಂಟಿಯರ್ಸ್ ಬಂದು ಫ್ರೀ ವರ್ಕ್ ಸರ್ವಿಸ್ ಕೊಡ್ತಾರೆ ಈವೆಂಟಲ್ಲಿ. ಸೊ ದಟ್ ದೇ ಕ್ಯಾನ್ ಗೆಟ್ ದಿ ಟಿಕೆಟ್ಸ್ ಆಫ್ ದಟ್ ಈವೆಂಟ್ಸ್ ಆಗಿರ್ಬೋದು. ಅಷ್ಟೇ ಅಲ್ಲ, ಪರ್ಸ್ನಲ್ ಗೋಲ್ ಬಂದುಬಿಟ್ಟು ಮೈನ್ಲಿ ಕೆರಿಯರ್ ಆರ್ ಇಂಟ್ರೆಸ್ಟ್ ಆಗಿರ್ಬೋದು, ಎಕ್ಸ್ಪೀರಿಯೆನ್ಸ್ಗೋಸ್ಕರ ಫ್ರೀ ವರ್ಕ್ ಅನ್ನೋದು ಆಫರ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಕೆಲವೊಂದು ದ ಮೈನ್ ಡ್ಯೂಟಿ ಆಫ್ ಎನಿ ಈವೆಂಟ್ ಮ್ಯಾನೇಜರ್ ಮೈಂದು ಕೆಲವೊಂದು ಲಾರ್ಜ್ ಈವೆಂಟ್ಸ್ ಕಂಡಕ್ಟ್ ಮಾಡಬೇಕಾದ್ರೆ ಸೊ ಕೆಲವೊಂದು ವಾಲಂಟರಿ ಸರ್ವಿಸಸ್ ಆರ್ ವೆರಿ ಇಂಪಾರ್ಟೆಂಟ್. ಅಂಥ ಟೈಮಲ್ಲಿ ಸೊ ಈವೆಂಟ್ ಮ್ಯಾನೇಜರ್ ಶುಡ್ ಡಿಸೈಡ್ ದಟ್ ಹೌ ಮಚ್ ವಾಲಂಟರೀಸ್ ಪೀಪಲ್ ಶುಡ್ ಬಿ ಅಪಾಯಿಂಟೆಡ್. ಸೊ ಹೂ ಶುಡ್ ಬಿ ಅಪಾಯಿಂಟೆಡ್. ಸೊ ಎಷ್ಟು ಜನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು, ಯಾರನ್ನ ಮಾಡ್ಕೋಬೇಕು ಅನ್ನೋದು ಈವೆಂಟ್ ಮ್ಯಾನೇಜರ್ದು ರೆಸ್ಪಾನ್ಸಿಬಿಲಿಟಿ. ಆವಾಗ ಮಾಡ್ಕೋಬೇಕಾದ್ರೆ ಕೆಲವೊಂದು ಸ್ಟೆಪ್ಸ್ ಅನ್ನೋದು ಫಾಲೋ ಆಗ್ತಾನೆ. ಸೊ ಫಸ್ಟ್ ಸ್ಟೆಪ್ ಬಂದು ಮೇಕ್ ವಾಲಂಟಿಯರ್ ಆಪರ್ಚುನಿಟಿ ಈಸಿ ಟು ಫೈಂಡ್. ಸೊ ಎಲ್ಲಿ ವಾಲಂಟಿಯರ್ ಸಿಗ್ತಾರೋ ಸೊ ಅಲ್ಲಿ ನಾವು ಹುಡುಕಬೇಕು. ಆಮೇಲೆ ಎಂಪ್ಲಾಯ್ ಸೋಷಲ್ ಮೀಡಿಯಾ. ಏನಕ್ಕೆ ಎಂಪ್ಲಾಯ್ ಸೋಷಲ್ ಮೀಡಿಯಾ? ಸೊ ವೈ ವಿ ನೀಡ್ ಸೋಷಲ್ ಮೀಡಿಯಾ ಇನ್ ಅಪಾಯಿಂಟಿಂಗ್ ದ ವಾಲಂಟ್ರೀಸ್ ಮೀನ್ಸ್ ಸೊ ದಟ್ ದೇ ಕ್ಯಾನ್ ಪ್ರೊವೈಡ್ ಎ ಪಬ್ಲಿಸಿಟಿ ಆರ್ ಅಡ್ವರ್ಟೈಸ್ಮೆಂಟ್ಸ್. ನಮಗೆ ವಾಲಂಟರೀಸ್ ಬೇಕು, ಇಂಥ ಪರ್ಸನ್ಸ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಹಿಯರ್ 80% ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ದೇ ಅಗ್ರೀಡ್ ದಟ್ ಸೋಷಲ್ ಮೀಡಿಯಾ ಈಸ್ ಎಫೆಕ್ಟಿವ್ಲಿ ಫಾರ್ ರಿಕ್ರೂಟಿಂಗ್ ದಿ ವಾಲಂಟ್ರೀಸ್. ಸೊ ಇಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ರಿಕ್ರೂಟಿಂಗ್ ದಿ ವಾಲಂಟ್ರೀಸ್. ಅಷ್ಟೇ ಅಲ್ಲ, 78% ಆರ್ ಅಗ್ರೀಡ್ ದಟ್ ಸೋಷಿಯಲ್ ಮೀಡಿಯಾ ಈಸ್ ಎಫೆಕ್ಟಿವ್ ಫಾರ್ ರಿಕ್ರೂಟಿಂಗ್ ಈವೆಂಟ್ ಅಟೆಂಡೀಸ್. ಸೊ ಫಾರ್ ಎಕ್ಸಾಂಪಲ್ ನಾನ್ ಪ್ರಾಫಿಟ್ ನ್ಯೂಸ್ ಪೇಪರ್ಸ್ ಇರ್ಬೋದು. ಸೊ ದೇ ಕನೆಕ್ಟ್ ದಿ ವಾಲಂಟರೀಸ್ ಟು ದಿ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಏನು ವಾಲಂಟ್ರೀಸ್ ಅನ್ನೋದು ಕನೆಕ್ಟ್ ಮಾಡುತ್ತೆ. ಆಮೇಲೆ ರೀಚ್ ಔಟ್ ಟು ದಿ ಬಿಸ್ನೆಸ್ ಇನ್ ಯುವರ್ ಕಮ್ಯುನಿಟೀಸ್. ಸೊ ಏನಕ್ಕೆ ಅಪಾಯಿಂಟ್ಮೆಂಟ್ ಮಾಡ್ತಾಯಿದ್ರೆ, ಯಾವುದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಸೊ ದೇ ಹ್ಯಾವ್ ಟು ಸರ್ಚ್. ನೆಕ್ಸ್ಟ್ ಒನ್ ಈಸ್ ಸಿಂಪ್ಲಿಫೈ ದಿ ಟೀಮ್ ರಿಜಿಸ್ಟ್ರೇಷನ್. ಇಯರ್ ವಾಲಂಟ್ರೀಸ್ ಏನೋ ಸಿಕ್ಕಿದ್ರು, ಸೊ ಅವ್ರ ರಿಜಿಸ್ಟ್ರೇಷನ್ಸ್ ಅನ್ನೋದು ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ರಿಜಿಸ್ಟ್ರೇಷನ್ ವಿಚ್ ಇನ್ಕ್ಲೂಡ್ ನೇಮ್, ಪ್ಲೇಸ್, ಸೊ ವೈ ಹಿ ಈಸ್ ಇಂಟ್ರೆಸ್ಟೆಡ್ ಟು ಪ್ರೊವೈಡ್ ದ ವಾಲಂಟ್ರಿ, ಸೊ ವಾಟ್ ಈಸ್ ಗುಡ್ ಇನ್ ವರ್ಕಿಂಗ್ ಕೆಲವೊಂದು ಇಂಥ ಇನ್ಫಾರ್ಮೇಷನ್ಸ್ ಎಲ್ಲ ಕೊಡಬೇಕು. ಪರ್ಸ್ನಲ್ ಡೀಟೇಲ್ಸ್, ID, ಸೊ ದಟ್ ದೇ ಕ್ಯಾನ್ ರಿಕ್ರೂಟ್. ಮತ್ತು ಪ್ರೀ ಅಸೈನ್ ಜಾಬ್ಸ್. ಸೊ ಅವರು ವರ್ಕ್ ಎಷ್ಟು ಎಫೆಕ್ಟಿವ್ ಆಗಿ ಮಾಡ್ತಾರೆ ಅಂತ ತಿಳ್ಕೊಳೋಕ್ಕೋಸ್ಕರ ಪ್ರೀ ಅಸೈನಿಂಗ್ ದ ಜಾಬ್ಸ್. ಸೊ ಟು ನೋ ದಟ್ ಹೌ ಎಫೆಕ್ಟಿವ್ಲಿ ದ ವಾಲಂಟ್ರಿ ಈಸ್ ವರ್ಕಿಂಗ್, ಸೊ ಹೌ ಗುಡ್ ಈಸ್ ಪ್ರೊವೈಡಿಂಗ್ ದಿ ಸರ್ವಿಸಸ್. ಸೊ ಕೆಲವೊಂದು ಈಸಿ ಟಾಸ್ಕ್ ಅನ್ನೋದು ಕೊಡ್ತಾರೆ.
ನೆಕ್ಸ್ಟ್ ಒನ್ ಸೆಂಡ್ ರಿಮೈಂಡರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಾವು ವಾಲಂಟ್ರೀಸ್ ಏನೋ ರಿಕ್ಯೂಪ್ ಮಾಡ್ಕೊಂಡ್ರಿ, ಸೊ ಕೆಲವೊಂದು ವರ್ಕ್ ಅನ್ನೋದು ಕೊಟ್ರಿ, ಸೊ ಟು ನೋ ದ ವರ್ಕ್ ಎಫಿಷಿಯನ್ಸಿಗೆ. ಆಮೇಲೆ ಏನಕ್ಕೆ ಸೆಂಡ್ ರಿಮೈಂಡರ್ಸ್ ಅಂತಂದರೆ, ಸೊ ಕೆಲವೊಂದು ವಾಲಂಟ್ರೀಸ್ಗೆ ಲೊಕೇಶನ್ ಡೀಟೇಲ್ಸ್ನ ಸೆಂಡ್ ಮಾಡಬೇಕು, ಡೇ ಆಫ್ ದಿ ಕಾಂಟ್ಯಾಕ್ಟ್ ನಂಬರ್ಸ್ನ ಸೆಂಡ್ ಮಾಡಬೇಕು, ಆಮೇಲೆ ಅವ್ರ ಜೊತೆಯಲ್ಲಿ ಏನಾದರೂ ತೆಗೆದುಕೊಂಬರ್ಬೇಕಾ, ಸೊ ಆ ಒಂದು ಇನ್ಫಾರ್ಮೇಷನ್ ಹೇಳೋಕ್ಕೋಸ್ಕರ. ಆಮೇಲೆ ಟೈಮ್ ಲೊಕೇಶನ್ ಏರಿಯಾ, ಟೈಮ್, ಡೇಟ್. So location is very important so that they can come within that time and work. ಸೊ ನೆಕ್ಸ್ಟ್ ಒನ್ ಈಸ್ ಎಸ್ಟಾಬ್ಲಿಷ್ ಎ ವಾಲಂಟಿಯರ್ ಚೆಕ್-ಇನ್ ಸಿಸ್ಟಮ್. ಸೊ ಯಾಕೆ ಚೆಕ್-ಇನ್ ಬೇಕು, ಸೊ ಏನಕ್ಕೆ ಅವರು ಚೆಕ್ ಮಾಡ್ತಾರೆ ಅಂತ ಅಂದ್ಕೊಂಡಾಗ, ಸೊ ಟ್ರೇಸ್ ದ ವಾಲಂಟ್ರೀಸ್. ಸೊ ಅವ್ರಿಗೆ ವಾಲಂಟ್ರೀಸು ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಟ್ರೇಸ್ ಮಾಡೋಕ್ಕೋಸ್ಕರ, ಇಲ್ಲ ಅಂತಂದರೆ ಎಷ್ಟು ಅವರ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ತಿಳ್ಕೊಳಕ್ಕೋಸ್ಕರ ಚೆಕ್-ಇನ್ ಮಾಡ್ತಾರೆ ವಾಲಂಟ್ರೀಸ್. ಆಮೇಲೆ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ವರ್ಕ್ ದೇ ಗಿವ್ ದ ಥ್ಯಾಂಕಿಂಗ್ ಯು ಲೆಟರ್ ಟು ದಿ ವಾಲಂಟ್ರೀಸ್ ಬೈ ದಿ ಈವೆಂಟ್ ಮ್ಯಾನೇಜರ್. ಸೊ ಈವೆಂಟ್ ಮ್ಯಾನೇಜರು ಈವೆಂಟ್ ಮ್ಯಾನೇಜ್ಮೆಂಟ್ ಮುಖಾಂತರವಾಗಿ ವಾಲಂಟ್ರೀಸ್ಗೆ ಥ್ಯಾಂಕ್ ಯು ಲೆಟರ್ ಅನ್ನೋದು ಕೊಡ್ತಾರೆ, ಬಿಕಾಸ್ ವಿ ಹ್ಯಾವ್ ಗ್ರೇಸ್ಫುಲ್ ಟು ಗೆಟ್ ಯುವರ್ ಸರ್ವಿಸಸ್ ಫ್ರಮ್ ದಿ ವಾಲಂಟ್ರೀಸ್. ನೆಕ್ಸ್ಟ್ ಒನ್ ಈಸ್ ಸೆಕೆಂಡ್ ಟೈಪ್ ಈಸ್ decide goal and theme. So here the main goal of an event manager is to manage the event so that is always a people centralized under the goal. Here event management goal is ensuring people get the most from the given event. So ಅವ್ರಿಗೆ ಏನು ಮೈನಾಗಿ ಒಂದು ಈವೆಂಟ್ ಕಡೆಯಿಂದ ಸೊ ಪೀಪಲ್ಗೆ ಏನು ಗೆಟ್ ಆಗುತ್ತೆ, ಎ ಬ್ಯೂಟಿಫುಲ್ ಮೆಮೊರಬಲ್ ಡೇಟ್ಸ್ ಆರ್ ಬ್ಯೂಟಿಫುಲ್ ಥಿಂಗ್ಸ್ ಆರ್ ಸ್ಪಾನ್ಸರ್ಶಿಪ್ ಬಂದರೆ, ಸೊ ಇಟ್ ಈಸ್ ಗೆಟ್ ಸಮ್ ಫೈನಾನ್ಷಿಯಲ್ ಬೆನಿಫಿಟ್ ಆಲ್ಸೋ. ಸಮ್ ಪೂರ್ ಪೀಪಲ್ಸ್ ವಿ ಕ್ಯಾನ್ ಟೇಕ್ ಇಟ್ ಇನ್ ದಟ್ ವೇ ಆಲ್ಸೋ. Not only that, your work should be closely with the people to achieve that goal. So here ಥೀಮ್ ಅಂದಿದ ತಕ್ಷಣ, ಎ ಥೀಮ್ ಈಸ್ ದಿ ಓವರ್ ಆ್ಯಚಿಂಗ್ ಐಡಿಯಾ ಆರ್ ಎ ಕಾನ್ಸೆಪ್ಟ್ ಬಿಹೈಂಡ್ ಯುವರ್ ಈವೆಂಟ್. ಸೊ ಏನಕ್ಕೆ ಈವೆಂಟ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಅನ್ನೋಕ್ಕೋಸ್ಕರ ಒಂದು ಚಿಕ್ಕ ಮೆಸೇಜ್ ಅನ್ನೋದು ಇಕ್ತೀವಿ. ಸೊ ಇಟ್ ಈಸ್ ಯುವರ್ ಈವೆಂಟ್ ಮೆಸೇಜ್, ಕೀ ಟೇಕ್ ಅವೇ ಆ್ಯಂಡ್ ಈವೆಂಟ್ ಶೆಡ್ಯೂಲ್ ಸ್ಟ್ರಕ್ಚರ್ ಆರ್ ಎ ಶೆಡ್ಯೂಲಿಂಗ್. ಸೊ ಇಟ್ ವಿಲ್ ಬಿ ಇನ್ ದಿ ಥೀಮ್ಸ್. Next one is research audience. So event manager is to main goal is to research the audience. So here ಯಾವ ಟೈಪ್ ಆಫ್ ಪೀಪಲ್ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು. ಸೊ ಇಲ್ಲಿ ಆಡಿಯನ್ಸ್ ಅಂದಿದ ತಕ್ಷಣ ಸೊ ಏಜ್ ಬೇಸ್ ಮೇಲೆ ಇರ್ತಾರೆ. ಸೊ ಇಯರ್ ಆಡಿಯನ್ಸ್ ಅನ್ನೋದು ಡಿವಿಷನ್ ಮಾಡ್ತಾರೆ ಬೇಸ್ಡ್ ಆನ್ ದಿ ಏಜ್ ಗ್ರೂಪ್ಸ್ ಆಗಿರ್ಬೋದು, ಜೆಂಡರ್ಸ್ ಆಗಿರ್ಬೋದು, ಟೇಸ್ಟು, ಫ್ಯಾಷನ್ ಆಗಿರ್ಬೋದು, ರಿಲಿಜಿಯಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ in our countries. So we cannot blindly jump onto the some things. Next one is so on. Without knowing the target audience for the event, the various activity cannot be decided. We should be careful for each and every activity we should be conducted. So ಕೆಲವೊಬ್ಬರಿಗೆ ಓಕೆ ಏನಾದರೂ ಓಕೆ ಇಟ್ ಈಸ್ ಏಜ್ ಫ್ಯಾಕ್ಟರ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಅಟ್ ದ ಟೈಮ್ ಸೊ ದಟ್ ವಿ ಕ್ಯಾನ್ ಡಿಸೈಡ್ ದಿ ವೇರಿಯಸ್ ಆ್ಯಕ್ಟಿವಿಟಿ ಡಿವಿಷನ್ಸ್. ಅಷ್ಟೇ ಇಲ್ಲ, ಸೆಲೆಕ್ಷನ್ ಆಫ್ ಮ್ಯೂಸಿಕ್ ಆಗಿರ್ಬೋದು, ಸ್ಟೇಜ್ ಡಿಸೈನ್ ಆಗಿರ್ಬೋದು, ಡೆಕೋರೇಷನ್ಸ್ ಆಗಿರ್ಬೋದು, ಟೈಪ್ ಆಫ್ ದಿ ಸ್ಪೀಕರ್ಸ್ ಆಗಿರ್ಬೋದು. ನಿಮ್ಗೆ ಆಲ್ರೆಡಿ ಗೊತ್ತು ಸ್ಪೀಕರ್ಸ್ ಇಟ್ ವಿಲ್ ಬಿ ಎಫೆಕ್ಟ್ ಫಾರ್ ಚಿಲ್ಡ್ರನ್ಸ್ ಆ್ಯಂಡ್ ಓಲ್ಡ್ ಏಜ್ ಪೀಪಲ್ಸ್. ಸೊ ಆ ಸ್ಪೀಕರ್ಸ್ ಅನ್ನೋದು ಕೂಡ ಡಿಸೈಡ್ ಆಗಬೇಕು. ಮತ್ತು ಲೊಕೇಶನ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಆಗಿರ್ಬೋದು. ಸೊ ಇಟ್ ಟೋಟಲಿ ಡಿಪೆಂಡ್ ಅಪಾನ್ ದಿ ಟೈಪ್ ಆಫ್ ದಿ ಆಡಿಯನ್ಸ್. ಸೊ ಯಾವ ಟೈಪ್ ಆಫ್ ಆಡಿಯನ್ಸ್ ಬರ್ತಾರೋ ಆ ಟೈಪ್ ಆಫ್ ಆಡಿಯನ್ಸ್ ಮುಖಾಂತರವಾಗಿ ನಾವು ಇವೆಲ್ಲ ಪ್ರಿಪ್ರೇಷನ್ಸ್ ಅನ್ನೋದು ಮಾಡ್ಕೋಬೇಕು ಬೈ ದಿ ಈವೆಂಟ್ ಮ್ಯಾನೇಜರ್. ನೆಕ್ಸ್ಟ್ ಒನ್ ಈಸ್ ಟೈಪ್ ಆಫ್ ಆಡಿಯನ್ಸ್ ಆಯಿತಾ. ನೆಕ್ಸ್ಟ್ ಒನ್ ಈಸ್ ಕ್ರಿಯೇಟ್ ಈವೆಂಟ್ ನೇಮ್ಸ್ ಆ್ಯಂಡ್ ಲೋಗೋಸ್. ಹಿಯರ್ ಲೋಗೋ ಈಸ್ ಅ ವರ್ಡ್ ವಿಚ್ ಈಸ್ ಡಿರೈವ್ಡ್ ಫ್ರಮ್ ದಿ ಗ್ರೀಕ್ ವರ್ಡ್. ಓಕೆ, ಲೋಗೋ ಅನ್ನೋದು ಗ್ರೀಕ್ ವರ್ಡ್. ನೀವು ಆಲ್ಮೋಸ್ಟ್ ಆಲ್ ಲ್ಯಾಟಿನು ಗ್ರೀಕ್. ಸೊ ಗ್ರೀಕ್ ಇಸ್ ದ ಓಲ್ಡೆಸ್ಟ್ ಲ್ಯಾಂಗ್ವೇಜ್. ಸೊ ಇಟ್ ಹ್ಯಾಸ್ ಮೋರ್ ವರ್ಡ್ಸ್. ಸೊ ಗ್ರೀಕ್ ವರ್ಡಿಂದ ಇಟ್ ಈಸ್ ಡಿರೈವ್ಡ್. ಸೊ ಲೋಗೋ ಅಂದಿದ ತಕ್ಷಣ ಓಕೆ ರೀಸನ್ ಆರ್ ಎ ಪ್ಲ್ಯಾನ್ಸ್. ಫಾರ್ ಎಕ್ಸಾಂಪಲ್ ಲೋಗೋಸ್ಗೆ ಏನು ಓದ್ಕೋಬೋದು. ಫಾರ್ ಎಕ್ಸಾಂಪಲ್ ಲೋಟಸ್ ಫ್ಲವರ್ ಈವೆಂಟ್ ಏನಾದರೂ ಇಕ್ಕಿದ್ದಾರೆ. ಸೊ ಲೋಟಸ್ ಅನ್ನೋದು ಸ್ಟ್ರಕ್ಚರ್ ಅನ್ನೋದು ಇಕ್ಕಿರ್ತಾರೆ. ಅಷ್ಟೆಲ್ಲ ವೆಡ್ಡಿಂಗ್ ಈವೆಂಟ್ ಅಂದಿದ ತಕ್ಷಣ ಕಪಲ್ಸ್ ಪಿಕ್ಚರ್ಸ್ ಅನ್ನೋದು ಹಾಕಿರ್ತಾರೆ. ಸೊ ಈ ರೀತಿ ಇರುತ್ತೆ. ಇದೆಲ್ಲ ಈವೆಂಟ್ ಮ್ಯಾನೇಜರು ಡಿಸೈಡ್ ಮಾಡಬೇಕು ಬೇಸ್ಡ್ ಆನ್ ದಿ
audience or a target people ಅಷ್ಟೇ ಅಲ್ಲ. ಸೊ ಕ್ಲೈಂಟ್ಸ್ ಮೇಲೇನೂ ಡಿಪೆಂಡ್ ಆಗಿರುತ್ತೆ ಇದು. ನೆಕ್ಸ್ಟ್ ಒನ್ ಇಸ್ ಚೂಸಿಂಗ್ ಈವೆಂಟ್ ಎವ್ಯಾಲ್ಯೂಯೇಷನ್ ಮೆಥಡ್. ಹಿಯರ್ evaluation means it has its own form that it is derived from the Latin word value per, so which means the value of particular thing, idea or a action. ಸೊ ಕೆಲವೊಂದು ಎವ್ಯಾಲ್ಯೂಯೇಷನ್ ಏನು ಮಾಡಬೇಕು, ಅಟ್ ದ ಟೈಮ್ ಆಫ್ ಡಿಸೈಡಿಂಗ್ ದ ಥೀಮ್ ಆ್ಯಂಡ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಈವೆಂಟ್, ದ ಈವೆಂಟ್ ಮ್ಯಾನೇಜರ್ ಶುಡ್ ಡಿಸೈಡ್ ದಿ ಎವ್ಯಾಲ್ಯೂಯೇಷನ್ ಕ್ರೈಟೀರಿಯಾ ಆ್ಯಂಡ್ ದಿ ಮೆಥಡ್ ಆಫ್ ಡಿಟರ್ಮೈನಿಂಗ್ ದಿ ಸಕ್ಸಸ್ ರೇಟ್ ಆಫ್ ದಿ ಈವೆಂಟ್. ಸೊ ಪರ್ಸಂಟೇಜ್ ಮುಖಾಂತರವಾಗಿ ಸಕ್ಸಸ್ ಅನ್ನೋದು ಡಿಸೈಡ್ ಮಾಡ್ತಾರೆ. ಇಟ್ ಈಸ್ ಅ ಸ್ಟ್ಯಾಂಡರ್ಡೈಸ್ಡ್ ಟಾರ್ಗೆಟ್. So the method and criteria should be communicated to all the team, okay, the team which have been worked in the event management. So the communication of parameters is advanced will helps the members to work on those lines to achieve the desired result. So without evaluation of the result, without evaluation of the performance of the team members, so it cannot be decided. So event managers should be evaluate each and every activities so that effective event should be outputted. Next one is outline budget. Here it is very important. So in this direction an effort should be made to know that advanced expected number of participants and the revenue collection from the registration fees. So registration fees ಆಗಿರ್ಬೋದು, budget ಅಂದರೆ ಓಕೆ, ಸೊ ವಿ ಆರ್ ಡಿಸೈಡಿಂಗ್ ಹೌ ಮಚ್ ಎಕ್ಸ್ಪೆನ್ಸಸ್ ಆರ್ ಬೀನ್ ಡನ್ ಟು ದಿ ಈವೆಂಟ್. ಸೊ ಇಷ್ಟು ಎಕ್ಸ್ಪೆನ್ಸಸ್ ಆಗಿರ್ಬೋದು, ಪ್ರಪೋಸ್ಡ್ ಈವೆಂಟ್ಗೆ ಪ್ಲ್ಯಾನ್ ಮಾಡ್ಕೋಬೇಕು. ದೇ ಹ್ಯಾವ್ ಟು ಪ್ಲ್ಯಾನ್ ಫಾರ್ ದಿ ಪ್ರಪೋಸ್ಡ್ ಈವೆಂಟ್ ಆ್ಯಂಡ್ ದ ರಿಸೋರ್ಸಸ್ ರಿಕ್ವೈರ್ಡ್ ಫಾರ್ ಕಂಡಕ್ಟಿಂಗ್ ಫಾರ್ ಎನಿ ರೆಸ್ಪೆಕ್ಟಿವ್ ಆ್ಯಕ್ಟಿವಿಟಿ. ಸೊ ಆ ರಿಸೋರ್ಸ್ನ ಎಲ್ಲಿಂದ ತರಿಸ್ಕೋಬೇಕು. ಸೊ ಇಂಡಿವಿಜುವಲ್ ಕಲೆಕ್ಟ್ ದಿ ಇಂಡಿವಿಜುವಲ್ ಬಜೆಟ್ ಆಗಿರ್ಬೋದು. ಈವೆಂಟ್ ಮ್ಯಾನೇಜರ್ ಶುಡ್ consolidate all of them and prepare the master budget. So master budget is where it is a very ಎಕ್ಸ್ಪೆಕ್ಟೆಡ್ ಬಜೆಟ್. ಸೊ ಈ ಮಾಸ್ಟರ್ ಬಜೆಟಲ್ಲಿ ಈಚ್ ಆ್ಯಂಡ್ ಎವ್ರಿಥಿಂಗು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಸ್ ಅನ್ನೋದು ಹಾಕ್ತೀವಿ. ಸೊ ದಟ್ ಇಟ್ ವಿಲ್ ಬಿ ಟ್ಯಾಲಿ ಟು ದಿ ಒರಿಜಿನಲ್ ಬಜೆಟ್. ಸೊ ಒರಿಜಿನಲ್ ಆಗಿ ಎಷ್ಟಾಗಿರುತ್ತೋ ಅಷ್ಟಕ್ಕೆ ಟ್ಯಾಲಿ ಆಗಬೇಕು. ಫಸ್ಟ್ ಈಚ್ ರುಪಿ ನೀಡೆಡ್ ಫಾರ್ ಕಂಪ್ಲೀಟಿಂಗ್ ದಿ ಫಾರ್ ದಿ ಪ್ರಪೋಸ್ಡ್ ಈವೆಂಟ್ ಶುಡ್ ಬಿ ಅಕೌಂಟಬಲ್. ಸೊ ವಿ ಹ್ಯಾವ್ ಟು ಪ್ರಿಪೇರ್ ದಿ ಬಜೆಟ್ ರಿಯಲಿಸ್ಟಿಕ್ ಅಸಂಪ್ಷನ್ಸ್. ಸೊ ಬಜೆಟ್ ಅಂದಿದ ತಕ್ಷಣ ನೀವು ಅನ್ಕೋಬೋದು, ಸೊ ಇಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು ಅಸಂಪ್ಷನ್ ವ್ಯಾಲ್ಯೂಸ್ ಹಾಕ್ಕೊಂಡು ನಾವು ಮಾಡ್ತೀವಿ ಸ್ಟೇಟ್ಮೆಂಟ್ಸು. ಸೊ ಇಲ್ಲಿ ಮಾಡಬೇಕಾದ್ರೆ ಸೊ ರಿಜಿಸ್ಟ್ರೇಷನ್ ರೆವೆನ್ಯೂ ಫ್ರಮ್, ಸೊ ಮೈನಾಗಿ ಈವೆಂಟ್ಗೆ ಏನು ಬರುತ್ತೆ, ರಿಜಿಸ್ಟ್ರೇಷನ್ ಫೀಸ್ ಅಂತ ಬರ್ಬೋದು, ಸ್ಪಾನ್ಸರ್ಸ್ ಆಗಿರ್ಬೋದು. ಸೊ ಕ್ಲೈಂಟ್ಸಿಂದ ಕೂಡ ಓಕೆ ಎಷ್ಟು ಈವೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಬೋದು. ಸೊ ಡಿಪೆಂಡ್ಸ್ ಅಪಾನ್ ದಿ ವಾಟ್ ಟೈಪ್ ಆಫ್ ಈವೆಂಟ್ ವಿ ಆರ್ ಕಂಡಕ್ಟಿಂಗ್. So at any given point of time revenue generated should be bigger than the expenses. So it is very important. ಸೊ ಇಲ್ಲಿ ರೆವೆನ್ಯೂ ಬರೋ ಅಂದರೆ ನಮಗೆ ದುಡ್ಡು ಇನ್ಫ್ಲೋ ಆಗೋದು ಈವೆಂಟ್ಗೆ ಜಾಸ್ತಿ ಇರಬೇಕು ಔಟ್ಫ್ಲೋಕ್ಕನ್ನು. ಇಲ್ಲ ಔಟ್ಫ್ಲೋ ಜಾಸ್ತಿ ಆಗ್ತಾಯಿದೆ ಅಂತೇಳಿ ಏನಾದರೂ ಇದ್ದರೆ ಸೊ ಇಟ್ ಕೆನಾಟ್ ಬೇರ್. ಸೊ ಇಟ್ ಸಕ್ಸಸ್ ಈವೆಂಟ್ ಈಸ್ ವೆರಿ ಲೋ ಆಗುತ್ತೆ. ದ ಬಜೆಟ್ ಶುಡ್ ಇನ್ಕ್ಲೂಡ್ ದಿ ಪೇಮೆಂಟ್ ಫಾರ್ ದಿ ರಿಸೋರ್ಸ್ ಪರ್ಸನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ರಿಸೋರ್ಸ್ಗೆ ಅಲ್ಲ, ರಿಸೋರ್ಸ್ ಪರ್ಸನ್ಗೂ ನಾವು ಪೇಮೆಂಟ್ ಮಾಡ್ತೀವಿ. ಸೊ ಇಲ್ಲಿ ರಿಸೋರ್ಸಸ್ ಏನೇನು ಬರ್ಬೋದು, ಫಾರ್ ಡೆಕೋರೇಷನ್ ಲಾಟ್ ಆಫ್ ಮೆಟೀರಿಯಲ್ಸ್ ವಿಲ್ ಕಮ್. ಓಕೆ, ಸ್ಟೇಜ್ ಡೆಕೋರೇಷನ್, ಸ್ಟೇಜಸ್ ಮೆಟೀರಿಯಲ್ಸು, ತುಂಬ ಮೆಟೀರಿಯಲ್ಸ್ ಅನ್ನೋದು ಬರುತ್ತೆ. ಆಮೇಲೆ ರಿಸೋರ್ಸ್ ಪರ್ಸನ್ ಅಂದರೆ ಆಪ್ರೇಟಿಂಗ್. ಸೊ ಆಪ್ರೇಟಿಂಗ್ ಆಫ್ ಲೈಟ್ಸ್ ಆಗಿರ್ಬೋದು, ಆಪ್ರೇಟಿಂಗ್ ಆಫ್ ಕ್ಯಾಮ್ರಾಸ್, ವಿಡಿಯೋಸ್, ಆಪ್ರೇಟಿಂಗ್ ಆಫ್ ಸೌಂಡ್ಸ್, ಸೊ ಆಪ್ರೇಟಿಂಗ್ ಆಫ್ ಸ್ಟೇಜಸ್, ಸ್ಟೇಜ್ ಥೀಮ್ಸ್. ಸೊ ಯಾವ ರೀತಿ ಥೀಮ್ಸ್ ಆಗಿರಬೇಕು. ಸೊ ಪ್ರೊಫೆಷ್ನಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ಆ್ಯಂಡ್ ಅದರ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಆರ್ ಬೀನ್ ಇನ್ಕ್ಲೂಡೆಡ್ ಇನ್ ದಿ ಬಜೆಟ್. ನೆಕ್ಸ್ಟ್ ಒನ್ ಈಸ್ ಕಾಂಟ್ರಾಕ್ಟ್ ಪೊಟೆನ್ಷಿಯಲ್ ಸ್ಪಾನ್ಸರ್ಸ್. Here, a success of an event largely depends on the money collected and systematically spent. Sponsorship money will be certainly strengthen the spending capacity of the company. So, the name of the participant supporting to the event also speak about the popularity of an event. So sponsorship will bring the multiple effect in the success of an event. So ಈ ಸ್ಪಾನ್ಸರ್ಶಿಪ್ ಬಂದುಬಿಟ್ಟು, ಸೊ some people are contribute money in the event.
ಸೊ ಅಂಥ ಟೈಮಲ್ಲಿ ಸ್ಪಾನ್ಸರ್ಶಿಪ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಸ್ಪಾನ್ಸರ್ಶಿಪ್ ಅಮೌಂಟ್ ಈಸ್ ಗಿವನ್ ಟು ಪೀಪಲ್ಸ್ ಆರ್ ಥಿಂಗ್ಸ್. Next one is visit and select the site. Here the good venue added to the global of a good theme. So here venue should be decided on the basis of activities planned for an event. Here ಏನಿರ್ಬೋದು ವೆನ್ಯೂಸು. ಸೊ ಸೆಲೆಕ್ಟ್ ದಿ ಸೈಟ್ ಅಂದಿದ ತಕ್ಷಣ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಲೊಕೇಶನ್ ಆಫ್ ದಿ ಈವೆಂಟ್. ಸೊ ದಟ್ ಆಡಿಯನ್ಸ್ ಈಸಿಯಾಗಿ ಅಪ್ರೋಚ್ ಆಗೋಕ್ಕೆ ವಿತೌಟ್ ಎನಿ ಟ್ರಾಫಿಕ್ ಪ್ರಾಬ್ಲಮ್ ಇಲ್ದಿರ. ಸೊ ಅಷ್ಟೇ ಅಲ್ಲ, ರೂಟ್ ಡೈರೆಕ್ಷನ್ಸು ಲೊಕೇಶನ್ಸ್ ಅನ್ನೋದು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಒಂದು ವೆನ್ಯೂ ಹೆಂಗಿರಬೇಕು ಅಂತಂದರೆ, ಸೊ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಕೆಲವೊಂದು ಸಿಚುಯೇಷನ್ಸಲ್ಲಿ ಕೆಲವೊಂದು ಈವೆಂಟ್ಸ್ಗೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಅನ್ನೋದು ಕೊಡ್ತಾರೆ. ಬಸ್ಸಸ್ ಆಗಿರ್ಬೋದು ಆರ್ ಸಮ್ ವೆಹಿಕಲ್ಸ್ ಅನ್ನೋದು ಕೂಡ ಕೊಡ್ತಾರೆ. ನೆಕ್ಸ್ಟ್ ಒನ್ ಈಸ್ ಇದೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಎನ್ ಈವೆಂಟ್ ಮ್ಯಾನೇಜರ್. ಈ ಶುಡ್ ಪ್ರೊವೈಡ್ ವೆದರ್ ಟು ಗೆಟ್ ದಿ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಆರ್ ನಾಟ್ ಟು ಪ್ರೊವೈಡ್ ಟು ದಿ ಆಡಿಯನ್ಸ್. ಸೊ ಅಷ್ಟೇ ಇಲ್ಲ, ಸೈಟ್ ಚೆಕಿಂಗ್ ಕೂಡ ವೆರಿ ಇಂಪಾರ್ಟೆಂಟ್. ಸೊ ಯು ಹ್ಯಾವ್ ಟು ಚೆಕ್ ವೆದರ್ ಸೈಟ್ ಸೊ ದಟ್ ಈಸ್ ದರ್ ಎನಿ ಪ್ರಾಬ್ಲಮ್ ಆಫ್ ವೆದರ್. ಸೊ ಯು ಹ್ಯಾವ್ ಟು ಬಿ ಕರೆಕ್ಟ್ ದೆನ್ ಆ್ಯಂಡ್ ದೇರ್ ಓನ್ಲಿ. ನೆಕ್ಸ್ಟ್ ಒನ್ ಈಸ್ ಡಯಾಗ್ರಾಮ್ ಸೈಟ್ಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಡಯಾಗ್ರಾಮ್ ಸೈಟ್ ಅಂದಿದ ತಕ್ಷಣ ನಿಮಗೆ ಕನ್ಫ್ಯೂಷನ್ಸ್ ಆಗಿರ್ಬೋದು. ಡಯಾಗ್ರಾಮ್ ಸೈಟ್ ರೆಪ್ರೆಸೆಂಟ್ ದಿ ಇನ್ಫಾರ್ಮೇಷನ್ ಆ್ಯಂಡ್ ಮ್ಯಾಪ್ ಲೈನ್ graphics, bar chart, so engineering blueprint and architect sketches. ಸೊ ಇಲ್ಲಿ ನಿಮಗೆ ಡಯಾಗ್ರಾಮ್ ಸೈಟ್ ಅಂದಿದ ತಕ್ಷಣ ಕೆಲವೊಂದು ಈವೆಂಟ್ಸ್ಗೆ ಡೈರೆಕ್ಷನ್ಸ್ ಅನ್ನೋದು ಗೊತ್ತಾಗಲ್ಲ. ಸೊ ಇಂಥ ಟೈಮಲ್ಲಿ ಇಂಥ ಈವೆಂಟ್, ಸೊ ಒಂದು ಈವೆಂಟ್ ಕಂಡಕ್ಟ್ ಮಾಡ್ತಾಯಿದ್ದೀವಿ, ಆ ಈವೆಂಟ್ ಒಳಗಡೆ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಅನ್ನೋದು ಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಇಂಥ ಆ್ಯಕ್ಟಿವಿಟಿ ಅನ್ನೋದು ಸೊ ನಡೆಯುತ್ತೆ ಅನ್ನೋದು ಕೆಲವೊಂದು ಟೈಮಿಂಗ್ಸ್ ಗೊತ್ತಾಗಲ್ಲ. ಸೊ ಅಂಥ ಟೈಮಲ್ಲಿ ಈ ಡಯಾಗ್ರಮೆಟಿಕ್ ಸೈಟ್ ಅಂತ ಇರುತ್ತೆ. ಸೊ ಅದು ಬಂದುಬಿಟ್ಟು ಡೈರೆಕ್ಷನ್ಸ್ ತೋರಿಸುತ್ತೆ. ಸೊ ಯಾವ ಡೈರೆಕ್ಷನಲ್ಲಿ ಯಾವ ಆ್ಯಕ್ಟಿವಿಟಿ ನಡೆಯುತ್ತೆ, ಫಾರ್ ಎಕ್ಸಾಂಪಲ್ ಐ ಆಮ್ ಸೇಯಿಂಗ್ ಯಾವ ಡೈರೆಕ್ಷನಲ್ಲಿ ಯಾವ ಆ್ಯಕ್ಟಿವಿಟಿ ನಡೆಯುತ್ತೆ, ಯಾವ ಟೈಮ್ ನಡೆಯುತ್ತೆ. ಸೊ ಅದು ಬಂದುಬಿಟ್ಟು ಡಯಾಗ್ರಮೆಟಿಕ್ಕಾಗಿ ರೆಪ್ರೆಸೆಂಟ್ ಮಾಡ್ತಾರೆ. ವೆದರ್ ಇಟ್ ಈಸ್ ಗ್ರಾಫ್ಸಲ್ಲಾಗಿರ್ಬೋದು, ಇಲ್ಲಾಂತಂದರೆ ಪಿಕ್ಚರ್ಸಲ್ಲಾಗಿರ್ಬೋದು. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದಿ ಹೌ ಟು ಡೂ. ಅಷ್ಟೇ ಅಲ್ಲ, ಕೆಲವೊಂದು ಪ್ರಿಟಿಯಾಗಿ ದೆ ಪುಟ್ ಸಮ್ ಡಾಲ್ಸ್ ಆ್ಯಂಡ್ ಪ್ರೊವೈಡಿಂಗ್ ದ ಡೈರೆಕ್ಷನ್ಸ್ ಕೂಡ ಇಡ್ತಾ ಇರ್ತಾರೆ. ಸೊ ಇದೆಲ್ಲ ಈವೆಂಟ್ ಮ್ಯಾನೇಜರ್ ಶುಡ್ ಬಿ ಡಿಸೈಡೆಡ್. ಸೊ ಮೇಕ್ ಶೂರ್ ದಟ್ ಇಟ್ ವಿಲ್ ಬಿ ಗುಡ್ ಇನ್ಸೈಡ್. ನೆಕ್ಸ್ಟ್ ಒನ್ ಈಸ್ ಮೇಕ್ ಎ ಸೈನ್ಸ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೈನ್ಸ್ ಅಂದಿದ ತಕ್ಷಣ ಫಾರ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ sign, first we go to the what is mean by sign. A piece of food which has been painted with the pictures or a words which gives some information about the particular place, product or a event. So it is very important. ಈ ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನು ಸೈನ್ ಕೊಟ್ಟಿರ್ತಾರೆ, ಓಕೆ ನೋ ಸ್ಮೋಕಿಂಗ್ ಏರಿಯಾ ಅಂತ ಕೊಟ್ಟಿರ್ಬೋದು, ಸೈನ್ ಹಾಕಿರ್ಬೋದು. ಸೊ ಡೈರೆಕ್ಷನ್ಸ್ ಅನ್ನೋದು ಕೊಟ್ಟಿರ್ಬೋದು. ಸೊ ಈ ರೀತಿ ಇರುತ್ತೆ. ಈವೆಂಟ್ ಪಾರ್ಟಿಸಿಪೆಂಟ್ಸ್ಗೆ ಅನುಕೂಲವಾಗಿರಬೇಕು ಅಂತ. ಸೊ next one is plan publicity campaign. So it is very important. So the grand success of any event depends not only the creativity involved in the event, so the success of the event is largely depend upon the how good the company is publishing the whole event. ಸೊ ನಮಗೆ ಹೆಂಗೆ ಗೊತ್ತಾಗುತ್ತೆ ಇಂಥ ಈವೆಂಟ್ಸ್ ಇಂಥ ಟೈಮ್ಗೆ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸಮ್ ಅವಾರ್ಡ್ ಫಂಕ್ಷನ್ಸ್ ಆಗಿರ್ಬೋದು. ಸೊ ನಮಗೆಲ್ಲ ನ್ಯೂಸಲ್ಲೆಲ್ಲ ಬರುತ್ತೆ, ಇಲ್ಲ ಅಂತಂದರೆ ಕೆಲವೊಂದು ಮೀಡಿಯಾಸಲ್ಲೆಲ್ಲ ಬರುತ್ತೆ. ಸೊ ಇಂಥ ಇನ್ಫಾರ್ಮೇಷನ್ನು ಎಲ್ಲ ನಮಗೆ ಸಿಗುತ್ತಾ ಇರುತ್ತೆ ಆವಾಗವಾಗ. ಸೊ ಯಾರು ಈವೆಂಟ್ ಕಂಡಕ್ಟ್ ಮಾಡಿದ್ರು, ಈವೆಂಟ್ ಪ್ಲ್ಯಾನರ್ ಯಾರು, ಈವೆಂಟ್ ಮ್ಯಾನೇಜರ್ ಯಾರು. ಸೊ ವಿ ಆರ್ ಗೆಟಿಂಗ್ ಇನ್ಫಾರ್ಮೇಷನ್. ಇಯರ್ ಮೀಡಿಯಾ ಪ್ಲೇ ಎನ್ ಎ ವೈಟಲ್ ರೋಲ್ ಇನ್ ಪಬ್ಲಿಷಿಂಗ್ ದೆನ್ ಎ ಈವೆಂಟ್. ನೆಕ್ಸ್ಟ್ ಒನ್ ಈಸ್ contract media. Here the company can take a help of different medias depend upon the need of constant media support help company in promoting an event in the big way. So the media selection should be happen based on whether the company is planning to public
publish the event nationally or locally. ಸೊ ಇಯರ್ ಮತ್ತು ಇನ್ನೂ ಒಂದು ಏನು ಅಂತಂದರೆ ಮೀಡಿಯಾಸಲ್ಲಿ ಡಿಫ್ರೆಂಟ್ ಮೀಡಿಯಾಸ್ ತೆಗೆದುಕೊಂಡ್ಬಂದಿರ್ತೀವಲ್ಲ, ನ್ಯೂಸ್ ಅನ್ನೋದು ಕೊಟ್ಟಿರ್ತಾರೆ, ಈ ಈವೆಂಟ್ಸ್ ನ್ಯೂಸು. ಸೊ ಎಲ್ಲರೂ ಒಂದೇ ಸರಿಗೆ ಪಬ್ಲಿಷ್ ಮಾಡಬೇಕು ಹಂಗಂತ ಹೇಳ್ಬಿಟ್ಟು ಫಸ್ಟೇ ಒಬ್ಬರು ಪಬ್ಲಿಷ್ ಮಾಡೋದು, ಸೆಕೆಂಡೇ ಒಬ್ರು, ಹಂಗೇನಿಲ್ಲ. ಸೊ ಅಕಸ್ಮಾತ್ 2 or 3 ಮೀಡಿಯಾಸಲ್ಲಿ ನಾವು ಏನಾದರೂ ಪಬ್ಲಿಷ್ ಮಾಡಬೇಕಾದ್ರೆ ಸೊ ಎಕ್ಸಾಕ್ಟಾಗಿ ಅವರು ಟೈಮಿಂಗ್ಸ್ ಅನ್ನೋದು ಫಾಲೋ ಆಗಬೇಕು. ಡಿಪೆಂಡ್ಸ್ ಅಪಾನ್ ದಿ ಸಮ್ ರೂಲ್ಸ್ ಇದೆ ಮೀಡಿಯಾಕ್ಕೆ, ಆ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡೋ ರೂಲ್ಸ್ ಇದೆ. ಸೊ ಆ ರೂಲ್ಸ್ ಪ್ರಕಾರದಲ್ಲೇ ಸೊ ದೇ ಹ್ಯಾವ್ ಟು give information to the public regarding the events. Next one is design registration. So ಇದು ವೆರಿ ಇಂಪಾರ್ಟೆಂಟ್. ಸೊ ಇದು ಈವೆಂಟ್ ಮ್ಯಾನೇಜರ್ ಶುಡ್ ರಿಜಿಸ್ಟರ್ ಫ್ರಮ್ ಡಿಫ್ರೆಂಟ್ ಅಥಾರಿಟೀಸ್. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ರಿಜಿಸ್ಟ್ರೇಷನ್ ಯಾವ ರೀತಿ ಇರುತ್ತೆ, ಸೊ ಏನು ರಿಜಿಸ್ಟ್ರೇಷನ್ಸ್ ಮಾಡ್ಕೋಬೇಕು. ಸೊ ಅಷ್ಟೇ ಅಲ್ಲ, ಆ ರಿಜಿಸ್ಟ್ರೇಷನ್ಸ್ ಬಿಟ್ಟು ಸೊ ವಿ ಹ್ಯಾವ್ ಟು ರಿಜಿಸ್ಟರ್ ಫ್ರಮ್ ಲೋಕಲ್ಸ್, ಸೊ ವಿ ಹ್ಯಾವ್ ಟು ಗೆಟ್ ಪರ್ಮಿಷನ್ಸ್. ಅಷ್ಟೇ ಅಲ್ಲ, ರಿಜಿಸ್ಟ್ರೇಷನ್ ಆಫ್ ದಿ ಈವೆಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಫ್ರಮ್ ದಿ ಅಥಾರಿಟಿವ್ ಪರ್ಸನ್ಸ್. ಅಷ್ಟೇ ಅಲ್ಲ, ರಿಜಿಸ್ಟ್ರೇಷನ್ ಅಬೌಟ್ ದಿ ಆನ್ಲೈನ್. ಓಕೆ, ಅಷ್ಟೇ ಅಲ್ಲ, ಈವೆಂಟ್ಸ್ ರಿಜಿಸ್ಟ್ರೇಷನ್ ನೆನಪಿದೆಯಾ? ಸೊ ಎಷ್ಟು ಆಡಿಯನ್ಸ್ ರಿಜಿಸ್ಟ್ರೇಷನ್. ಸೊ ಇಲ್ಲಿ ದ ಕಂಪ್ನಿ ಶುಡ್ ಯೂಸ್ ದ ಟೆಕ್ನಾಲಜಿ ಇನ್ ಎನ್ರೋಲಿಂಗ್ ದಿ ಪಾರ್ಟಿಸಿಪೆಂಟ್ಸ್ ಆನ್ಲೈನ್. ಸೊ ಪಾರ್ಟಿಸಿಪೆಂಟ್ಸ್ ಆನ್ಲೈನಲ್ಲಿ ಯಾವ ರೀತಿ ಆನ್ಲೈನ್ ರಿಜಿಸ್ಟ್ರೇಷನ್ ಇಸ್ ಕನ್ವೀನಿಯನ್ಸ್ ಫಾರ್ ಪಾರ್ಟಿಸಿಪೆಂಟ್ಸ್ ಆ್ಯಸ್ ವೆಲ್ ಆಸ್ ದಿ ಕಂಪನಿ. ನಿಮ್ಗೆ ಆಲ್ರೆಡಿ ಗೊತ್ತು, ಕೆಲವೊಂದು ಈವೆಂಟ್ಸಲ್ಲಿ ಲೊಕೇಶನ್ ಪ್ಲೇಸಸ್ ಫಾರ್ ಅವೇ ಇದ್ದರೆ ಪಾರ್ಟಿಸಿಪೆಂಟ್ಸು ಅಲ್ಲೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳೋ ಅಷ್ಟು ಇಟ್ ಮೇ ಟೇಕ್ಸ್ ಲಾಂಗ್ ಪ್ರೊಸೀಜರ್. ಸೊ ಅಟ್ ದಿ ಟೈಮ್ ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಇರುತ್ತೆ. ಸೊ ಇಲ್ಲಿಂದನೇ ನಾವು ಆ ವೆಬ್ಸೈಟಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಪೇಮೆಂಟ್ಸು ಕೂಡ ಆನ್ಲೈನಲ್ಲೇ ಇರುತ್ತೆ. ಸೊ ರಿಜಿಸ್ಟ್ರೇಷನ್ ಫೀಸ್, ಪೇಮೆಂಟ್ಸು. ಸೊ ಇಯರ್ ಆನ್ಲೈನ್ ರಿಜಿಸ್ಟ್ರೇಷನ್ ಕನ್ವೀನ್ಸ್ ಫಾರ್ ಬೋತ್. ಸೊ ಇಬ್ಬರಿಗೂ ಕನ್ವೀನ್ಸ್ ಆಗಿರುತ್ತೆ ವಿತೌಟ್ ಎನಿ ಪ್ರಾಬ್ಲಮ್. ಆಮೇಲೆ ಆನ್ಲೈನ್ ರಿಜಿಸ್ಟ್ರೇಷನ್ ಮುಖಾಂತರವಾಗಿ ಅಂದರೆ ನೋಟಿಫಿಕೇಷನ್ ಕೊಡ್ತಾರೆ ಏನಾದರೂ ಈವೆಂಟ್ ಕ್ಯಾನ್ಸಲ್ ಆದರೆ. ಸೊ ಪೇಮೆಂಟ್ ಈಸ್ ರಿಸೀವ್ಡ್ ಇಮಿಡಿಯೇಟ್ಲಿ ಅಟ್ ದಿ ಟೈಮ್ ರಿಜಿಸ್ಟ್ರೇಷನ್ ಇಟ್ ಸೆಲ್ಫ್. ಸೊ ರಿಜಿಸ್ಟ್ರೇಷನ್ ಟೈಮಲ್ಲೇ ರಿಜಿಸ್ಟ್ರೇಷನ್ ಫೀಸ್ ಬಂದುಬಿಟ್ಟು ಪಾರ್ಟಿಸಿಪೆಂಟು ಈವೆಂಟ್ಗೆ ಕೊಡ್ತೆ, ಪೇಮೆಂಟ್ ಮಾಡುತ್ತೆ, ಬಿಕಾಸ್ ದೇ ಹ್ಯಾವ್ ಅಟೆಂಡಿಂಗ್ ದಟ್ ಈವೆಂಟ್. ದ ಕಂಪ್ನಿ ಶುಡ್ redesign the registration from will give and detailed information about the participants, and the registration form should specifically mention the mode of payment, terms and conditions of the participant in the event and so on. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಸೊ ಕೆಲವೊಂದು ಫಾರ್ಮಲ್ ಈವೆಂಟ್ಸ್ಗೆ ದೇರ್ ಈಸ್ ಅ ಲಾಟ್ ಆಫ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಆಮೇಲೆ ರಿಜಿಸ್ಟ್ರೇಷನ್ ಆಗಿರೋದನ್ನ ಲೆಟರ್ ಅನ್ನೋದು ತರಬೇಕು. ಓಕೆ, ಸೊ ಟು ದಿ ಈವೆಂಟ್ ಬೈ ದಿ ಪಾರ್ಟಿಸಿಪೆಂಟ್ಸ್. ನೆಕ್ಸ್ಟ್ ಒನ್ ಈಸ್ ಇಟ್ ಈಸ್ ಆಲ್ ಬಿ ಡನ್ ಬೈ ದಿ ಮ್ಯಾನೇಜರ್ ಡಿಸೈಡ್ ಆಗಬೇಕು ಯಾವ ಟೆಕ್ನಾಲಜಿ ಯೂಸ್ ಮಾಡಬೇಕು ವೆಲ್ ರಿಜಿಸ್ಟ್ರೇಷನ್. ಸೊ ವೆಬ್ಸೈಟ್ ಅನ್ನೋದು ಆಗಬೇಕು. ಸೊ ಇಟ್ ಈಸ್ ಆಲ್ಸೋ ದ ಈವೆಂಟ್ ಮ್ಯಾನೇಜರ್ ಶುಡ್ ಪೇ ದ ಈವೆಂಟ್ ಮ್ಯಾನೇಜ್ಮೆಂಟ್ ಶುಡ್ ಪೇ ಅಬೌಟ್ ದಿ ವೆಬ್ಸೈಟ್ಸ್. ಸೊ ವೆಬ್ಸೈಟ್ ಮುಖಾಂತರವಾಗಿಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಳೋದು. ಸೊ ದಟ್ ಆ ಪೇಮೆಂಟ್ ಪ್ರೊಸೀಜರ್ ಕೂಡ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ಆಡಿಷನ್ಸ್ ಆ್ಯಂಡ್ ಸೆಲೆಕ್ಷನ್ ಪರ್ಫಾರ್ಮರ್. ಏನು ಸೆಲೆಕ್ಟ್ ಮಾಡ್ಕೊತಾರೆ, ಏನು ಆಡಿಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಸೊ ಒಂದು ಈವೆಂಟಲ್ಲಿ ಏನಾದರೂ ಪರ್ಫಾರ್ಮೆನ್ಸ್ ಆಫ್ ದಿ ಡ್ಯಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ಸ್ ಆಗಿರ್ಬೋದು, ಅಂಥ ಆ್ಯಕ್ಟಿವಿಟೀಸ್ಗೆಲ್ಲ ಓಕೆ ಸ್ಕಿಲ್ಡ್ ಪೀಪಲ್ ಅನ್ನೋದು ಆಡಿಷನ್ಸ್ ತೆಗೆದುಕೊತಾರೆ. ಸೊ ಅದರಲ್ಲಿ ಸ್ಕಿಲ್ಡ್ ಪೀಪಲ್ ಅನ್ನೋದು ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ. ನೆಕ್ಸ್ಟ್ ಒನ್ ಈಸ್ ಶೆಡ್ಯೂಲ್ ರಿಹರ್ಸಲ್. Here, once the performer are selected, the event management team should instruct each of such team to come out to perform with their scope of the event. So here, for each performing team, rehearsal should be done to ensure the quality of the performance and improve the output. So the rehearsal should be scheduled for all the performance. So it is very important. Next one is draft menu. Here, food menu should be prepared for the event based on the master schedule preparing for any event. So ಯಾವ ಐಟಮ್ಸು ನಾವು ಈವೆಂಟಲ್ಲಿ ಬೇಕು ಫಸ್ಟ್ ಓನ್ಲಿ ವಿ ಹ್ಯಾವ್ ಟು ಡಿಸೈಡ್. ಈ ವೆನ್ಯೂಯಲ್ಲಿ ಎಷ್ಟು ಬಜೆಟ್ ಆಗುತ್ತೆ ಫಾರ್ ದಿ ಫುಡ್. ಸೊ ಎಷ್ಟು ಖರ್ಚಾಗುತ್ತೆ ಒಂದು ಫುಡ್ ಮಾಡೋಕ್ಕೆ. ಸೊ ಇದೆಲ್ಲ ಡಿಸೈಡ್ ಮಾಡಬೇಕು. ಯಾವ ಆಡಿಯನ್ಸ್ಗೆ ಯಾವ ಬೇಸ್ ಮೇಲೆ ವೆನ್ಯೂ ಅನ್ನೋದು ಕೊಡಬೇಕು ಅನ್ನೋದು ಇಟ್ ವಿಲ್ ಬಿ decided. And also always should be keep in mind that food habit varies depend upon the time and location. It is very important.
ಸೊ ಪ್ಲೇಸ್ಮೆಂಟ್ ಕೆಲವೊಂದು ಫುಡ್ ಅನ್ನೋದು ಎಕ್ಸ್ಪೋರ್ಟ್ ಮಾಡ್ಕೊತಾ ಇರ್ತೀವಿ, ಇಂಪೋರ್ಟ್ ಮಾಡ್ಕೊತಾ ಇರ್ತೀವಿ. ಸೊ ಆ ಫುಡ್ ಸ್ಟೋರೇಜ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಇಸ್ negotiate with caterer. So caterer is a person who provide food to the event. Once the venue is decided, the quotations should be obtained from the different caterers. So the event manager should negotiate with the caterer for better deal, so that the quality should not be sacrificed for the cost. It is very important. The quality of food is very important in the event. While negotiating the caterer, the event management should be negotiate the quantity and quality of food. ಸೊ ಸಾಕಾಗ್ದಿರ ಇದು ಕೂಡ ಪ್ರಾಬ್ಲಮ್ಮೇ ಆಗುತ್ತಲ್ಲ. ಸೊ ಅವ್ರ ಕಡೆಯಿಂದ ಡಿಫ್ರೆಂಟ್ ಕ್ಯಾಟ್ರಿನರ್ಸ್ ಬಂದು ಡೀಲ್ ಮಾಡ್ಕೊತಾರೆ. ಸೊ ಇಷ್ಟು ಕಾಸ್ಟಲ್ಲಿ ಇಂಥ ಕ್ವಾಲಿಟಿ ಆಫ್ ಫುಡ್ಡು, ಸೊ ಇಷ್ಟು ಕ್ವಾಂಟಿಟಿಯಲ್ಲಿ ನಾವು ಸಪ್ಲೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇಟ್ ವಿಲ್ ಬಿ ಆಲ್ ಬಿ ನೆಗೋಷಿಯೇಟೆಡ್ ಬೈ ದಿ ಈವೆಂಟ್ ಮ್ಯಾನೇಜರ್ ಆ್ಯಂಡ್ ಡಿಫ್ರೆಂಟ್ ಕ್ಯಾಟ್ರಿನರ್ಸ್, ದ ಪರ್ಸನ್ ಹೂ ಪ್ರೊವೈಡ್ ದ ಫುಡ್. ನೆಕ್ಸ್ಟ್ ಒನ್ ಇಸ್ ಚೂಸ್ ದಿ ಸರ್ವಿಂಗ್ ಸ್ಟೈಲ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಆಲ್ರೆಡಿ ತೋರಿಸಿದ್ದೀನಿ ಸರ್ವಿಂಗ್ ಸ್ಟೈಲ್. ಬಫರಿಂಗ್ ಸಿಸ್ಟಮ್ ಆಗಿರ್ಬೋದು, ರೆಕ್ಟ್ಯಾಂಗ್ಯುಲರ್ ಆರ್ ಸಪ್ಲೈಯಿಂಗ್ ಬೈ ದಿ ಸಮ್ ಪೀಪಲ್ಸ್ ಆಗಿರ್ಬೋದು. ಅಟ್ ದ ಟೈಮ್ ಆಫ್ ನೆಗೋಸಿಯೇಷನ್ ಓನ್ಲಿ ದ ಈವೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ಶುಡ್ ಕ್ಲಿಯರ್ಲಿ ಎಕ್ಸ್ಪ್ಲೈನ್ ದಿ ಕ್ಯಾಟ್ರಿನರ್ ಅಬೌಟ್ ಔಟ್ ದ ಫುಡ್ ಶುಡ್ ಬಿ ಸರ್ವ್ಡ್. ಸೊ ಅವರೇ ಸರ್ವ್ ಮಾಡ್ತಾರೆ, ಇಲ್ಲಾಂತಂದರೆ ಇವರೇ ಸರ್ವ್ ಮಾಡ್ಕೊತಾರೆ. ಸೊ ಅಟ್ ದ ಟೈಮ್ ನೆಗೋಷಿಯೇಷನ್ ಅಲ್ಲೇ ಅವರು ಡಿಸೈಡ್ ಮಾಡ್ಕೊತಾರೆ. ದ ಕ್ಯಾಟ್ರಿನರ್ ಶುಡ್ ಬಿ ಟೋಲ್ಡ್ ವೆದರ್ ದ ಫುಡ್ ಶುಡ್ ಬಿ ಸರ್ವ್ಡ್ while the activity is on and it should be served the designated break. ಸೊ ಇದೆಲ್ಲ ಇರುತ್ತೆ. ವೆದರ್ ಇಟ್ ಈಸ್ ಎ ಬಫರಿಂಗ್ ಸಿಸ್ಟಮ್ ಆಗಿರ್ಬೋದು, ಇಲ್ಲ ಅಂತಂದರೆ ಟ್ರೆಡಿಷ್ನಲ್ ಟೈಪ್ ಆಗಿರ್ಬೋದು. ಸೊ ದೇ ವಿಲ್ ನೆಗೋಷಿಯೇಟ್. ನೆಕ್ಸ್ಟ್ ಒನ್ ಈಸ್ shop for supplies. So all the required material should be purchased and keep ready for the day. Procurement team should be ensure that every item is purchased without fail. If the procurement team is also in charge of buying the food ingredients. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಕೆಲವೊಂದು ಫುಡ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದೊಂದು ಪ್ಲೇಸಲ್ಲಿ ಒಂದೊಂದು ಫುಡ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಸೊ ಈ ಪ್ರೊಕ್ಯೂರ್ಮೆಂಟ್ ಟೀಮ್ ಮೈನ್ ಡ್ಯೂಟಿ ಏನಿದ್ರೂ ಸೊ ಕಾಷನ್ ಆಗಿ ರೈಟ್ ಕ್ವಾಲಿಟಿ ಆಫ್ ಇನ್ಪುಟ್ಸ್ ಆಗಿರ್ಬೋದು, ರೈಟ್ ಕ್ವಾಲಿಟಿ ಆಫ್ ಇಂಗ್ರೀಡಿಯೆಂಟ್ಸ್ ಅನ್ನೋದು ಪರ್ಚೇಸ್ ಮಾಡ್ಕೋಬೇಕು. ನೆಕ್ಸ್ಟ್ ಪ್ರಿಪೇರ್ ದಿ ಫುಡ್. ಸೊ ಆನ್ ದಿ ಡೆಸಿಗ್ನೇಟೆಡ್ ಡೇ ದ ಎಕ್ಸಿಕ್ಯೂಷನ್ ಟೀಮ್ ಶುಡ್ ಬಿ ಎನ್ಶೂರ್ ದಟ್. ಸೊ ಇಲ್ಲಿ ನಾನು ಡಿಫ್ರೆಂಟ್ ಟೀಮ್ಸ್ ಬರ್ತಾ ಇದೆ. ಪ್ರೊಕ್ಯೂರ್ಮೆಂಟ್ ಟೀಮ್ ಬಂತು, ಎಕ್ಸಿಕ್ಯೂಷನ್ ಟೀಮ್ ಬಂತು, ನೆಗೋಸಿಯೇಷನ್ ಟೀಮ್ ಬಂತು. ಸೊ ನೆಗೋಷಿಯೇಟ್ ವಿತ್ ಕ್ಯಾಟ್ರಿನರ್. ಸೊ ಇವರೆಲ್ಲ ಕೆಲಸ ಏನಿದ್ರೂ ಎನ್ಶೂರ್ ಆಫ್ ದಿ ವರ್ಕ್ ಇನ್ ದಿ ಇವೆಂಟ್. ಸೊ ಇಲ್ಲಿ ಎಕ್ಸಿಕ್ಯೂಷನ್ ಟೀಮ್ ಏನಿದ್ರೂ ಶುಡ್ ಎನ್ಶೂರ್ ದಟ್ ಎವ್ರಿ ಆ್ಯಕ್ಟಿವಿಟಿ ಈಸ್ ಡನ್ ವಿತ್ ಲಾಟ್ ಆಫ್ ಕಮಿಟ್ಮೆಂಟ್ಸ್. The food should be prepared and served as a scheduled time. ಸೊ ವಿತಿನ್ ಟೈಮ್ ಒಳಗಡೆ ಫುಡ್ ಅನ್ನೋದು ತಯಾರಿ ಮಾಡಬೇಕು, ಆಮೇಲೆ ಸರ್ವ್ ಮಾಡಬೇಕು. ಸರ್ವ್ ಆಲ್ರೆಡಿ ಹೇಳಿದ್ನಿ, ಬಫರಿಂಗ್ ಆರ್ ಟ್ರೆಡಿಷ್ನಲ್ ಸಿಸ್ಟಮಲ್ಲಿ ಯಾವ ಸ್ಟೈಲನ್ನು ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ So here actual execution. So here this is the real day of all the participants were waiting for. The activity should started with right spirit and end with a good note. So all the team should involved in the event should complete their own process and deliver the desired result. So mine goal is that only, managing an event. So every activity should be considered as a new experience and learning. So each person in charge of any event should be work with a strong corporation and team and good environment. So only we can output in a good event. So here ಏನಾದರೂ ಪ್ರಾಬ್ಲಮ್ಸ್ ಇದ್ರೂ ಸೊ ಆ ಟೀಮ್ ಮೆಂಬರ್ಸು ಸಾಲ್ವ್ ಮಾಡೋ ಕೇಪಬಿಲಿಟಿ ಇರಬೇಕು. Next one is clean up and close. After completion of any program, the venue should be cleared. Before cleaning the venue, the managing team should be ensure that venue is properly clean. ಸೊ ಆ ಲೊಕೇಶನ್ನಲ್ಲಿ ಕೆಲವೊಂದು ವೇಸ್ಟ್ ಅನ್ನೋದು ಇರುತ್ತೆ. ಸೊ ಅವೆಲ್ಲ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಸ್ಟೇಜಸ್ ಎಲ್ಲ ಇರುತ್ತೆ, ಅವೆಲ್ಲ ನೋಡ್ಕೋಬೇಕು. ದ ವೆನ್ಯೂ ಶುಡ್ ಬಿ ಹ್ಯಾಂಡ್ ಓವರ್ ಟು ದಿ ಸರ್ವಿಸ್ ಪ್ರೊವೈಡರ್. ಸೊ ನೋ ಡ್ಯೂ ಸರ್ಟಿಫಿಕೇಟ್ ಶುಡ್ ಬಿ ಒಬ್ಟೈನ್ಡ್ ಫ್ರಮ್
ದ ಕಂಪ್ಲೇಂಟ್ಸ್ ಅನ್ನೋದು ಬರದೇ ಇರೋ ಥರ. ಸೊ ವಿ ಶುಡ್ ಬಿ ಮೇಕ್ ಇಟ್ ಕ್ಲೀನ್. Next one is meet for evaluation. So evaluation the performance. So performance of the event. After completion of a event, the event manager should call all the activity teams to evaluate whether the event was executed as desired. ಸೊ ಅವರು ಪರ್ಫಾರ್ಮೆನ್ಸ್ ಇಮಿಡಿಯೇಟಾಗಿ ಪರ್ಫಾರ್ಮೆನ್ಸ್ ಅನ್ನೋದು ವ್ಯಾಲ್ಯೂ ಮಾಡಬೇಕು. ಆಮೇಲೆ ಅಪ್ರೈಸಲ್ ಅನ್ನೋದು ಕೊಡಬೇಕು. ಅಪ್ರೈಸಿಂಗ್ ದಿ ಮೆಂಬರ್ಸ್ ಆಫ್ ದಿ ಟೀಮ್ ಫಾರ್ ವರ್ಕಿಂಗ್ ಸೊ ಹಾರ್ಡ್. ಮತ್ತು ಎರರ್ಸ್ ಏನಾದರೂ ಇದ್ದರೆ ಸೊ ದೇ ಹ್ಯಾವ್ ಟು ಇನ್ಫಾರ್ಮ್ ದೆಮ್ ಟು ರೆಫ್ಲಿಕೇಟ್ ದಿ ಎರರ್ಸ್. ಸೊ ಆ ತಪ್ಪು ಮತ್ತು ಇನ್ನೊಂದು ಈವೆಂಟಲ್ಲಿ ಮಾಡದೇ ಇರೋ ಥರ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. Next one is evaluation should be done based on the against standard set will be in advanced. So based on these only they can evaluate the performance of the team. Next one is send thanking message. ಇದು ಓಕೆ, ಈವೆಂಟು ತಯಾರಿ ಮಾಡಿ ಕಂಪ್ಲೀಟ್ ಆಗೋದು ಒಂದು ಪಾರ್ಟ್ ಆದರೆ, ಇನ್ನೊಂದು ಪಾರ್ಟ್ ಬಂದುಬಿಟ್ಟು ಸೆಂಡಿಂಗ್ ದಿ ಥ್ಯಾಂಕಿಂಗ್ ಮೆಸೇಜ್. ಸೊ ಇದು ಬಂದುಬಿಟ್ಟು ವರ್ಕ್ ಕಾಂಟ್ರಿಬ್ಯೂಷನ್ಸ್ ಟೈಪ್ ಇರುತ್ತೆ. ಸೊ ಇಟ್ ಈಸ್ ಎ ಕಸ್ಟಮರಿ ಆ್ಯಂಡ್ ಡಿಸೈರ್ಡ್ ಟು ಸೆಂಡ್ ದ ಥ್ಯಾಂಕಿಂಗ್ ಮೆಸೇಜ್ ಟು ಆಲ್ ದೋಸ್ ಹೆಲ್ಪ್ ಇನ್ ಗ್ರ್ಯಾಂಡ್ ಸಕ್ಸಸ್ ಆಫ್ ಎನಿ ಈವೆಂಟ್. ಥ್ಯಾಂಕಿಂಗ್ ಮೆಸೇಜ್ ಶುಡ್ ಬಿ ಗೋ ಟು ಆಲ್ ದ ಪಾರ್ಟಿಸಿಪೆಂಟ್ಸ್ who made the event grand success. The message should be go to the speakers, public, creative team, registration team, volunteer, discipline team, so media representative or some volunteers ಆಗಿರ್ಬೋದು. ಇಲ್ಲಾಂತಂದರೆ ಸೊ ಆನ್ ದಿ ಸ್ಪಾಟ್ ವರ್ಕರ್ಸ್ ಏನಾದರೂ ಇದ್ದರೆ ಓಕೆ, ಕ್ಯಾಂಟೀನರ್ ಕೂಡ ಕಳಿಸ್ತೀವಿ ಬಿಕಾಸ್ ದೇ ಆರ್ ಪ್ರೊವೈಡಿಂಗ್ ದ ಫುಡ್. ಸೊ ಈ ಎಲ್ಲ ಮೆಂಬರ್ಸ್ಗೂ ನಾವು ಥ್ಯಾಂಕಿಂಗ್ ಲೆಟರ್ ಅನ್ನೋದು ಕಳಿಸ್ಬೇಕು, ಆರ್ ಮೆಸೇಜ್ ಅನ್ನೋದು ಕಳಿಸ್ಬೇಕು because of their work. Next one is write. Last one is write and file reports. It is very important. After completion of any event, a brief report should be prepared explaining the whole deliberations of any event. Next, the report should be sent to various medias for printing and publicity. ಸೊ ಈ ರಿಪೋರ್ಟಲ್ಲಿ ಎಲ್ಲ ಇನ್ಫಾರ್ಮೇಷನ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಈವೆಂಟ್ಸಲ್ಲಿ ಯಾರು ಪಾರ್ಟಿಸಿಪೆಂಟ್ಸು, ಯಾರು ವರ್ಕ್ ಮಾಡಿದ್ದಾರೆ, ಸೊ ಏನಾದರೂ ಸ್ಪಾನ್ಸರ್ಶಿಪ್ ಇದ್ದು ಸೊ ಇದೆಲ್ಲ ಡೇಟಾ ಬೇಸ್ ಒಳಗಡೆ ಎಂಟ್ರಿ ಮಾಡ್ತಾರೆ. ಅಷ್ಟೇ ಅಲ್ಲ, ಮೀಡಿಯಾಸ್ಗೆ ಕೊಡ್ತಾರೆ. ಸೊ ದೀಸ್ ಆರ್ ಆಲ್ ದಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ of an event manager. So he have to be considered each and every responsibility. So he have to do within time of his work and manage his team. So thanking everyone for listening the class.